ಹಾಯ್ ಹಲೋ ವೆಲ್ಕಮ್ ಟು ಗ್ರೇಸ್ ವೆಸ್ಟ್ ಚಾನಲ್. ನಾನು ಇವಾಗ ಕ್ಯಾರೆಟ್ ಹಲ್ವಾನ ಮಾಡ್ತಾಯಿದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಸೂಪರಾಗಿರುತ್ತೆ. ತುಂಬ ಫಾಸ್ಟಾಗಿ ಆಗುವಂಥ ಒಂದು ರೆಸಿಪಿ ಇದು. ಮತ್ತು ಇವಾಗ ಮಕ್ಕಳಿಗೆಲ್ಲ ಹಾಲಿಡೇಸ್ ಇರುತ್ತೆ, ಸಮ್ಮರ್ ಹಾಲಿಡೇಸು, ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾ ಇರ್ತಾರೆ. ತುಂಬ ಬೇಗ ಮಾಡಿಕೊಡ್ಬೋದು ಮತ್ತು ರುಚಿಯಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ನೋಡೋಣ ಹೇಗೆ ಮಾಡೋದು ಅಂತೇಳ್ಬಿಟ್ಟು. ಎರಡು ಕ್ಯಾರೆಟ್ ಇದ್ದರೆ ಸಾಕು, ಈ ಒಂದು ಹಲ್ವಾ ರೆಡಿಯಾಗಿಬಿಡುತ್ತೆ. ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈಗ ತುಪ್ಪ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನಷ್ಟು ಗೋಡಂಬಿ. ಈ ಗೋಡಂಬಿ ಮತ್ತು ಇದನ್ನು ಚೆನ್ನಾಗಿ ನೋಡಿ ಈ ಥರ ಕಟ್ ಮಾಡಿ ಹಾಕ್ಕೋಬೇಕು ಚಿಕ್ಕ ಚಿಕ್ಕದಾಗಿ. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಬಾದಾಮಿನೂ ಕೂಡ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏನಾದರೂ ಸ್ವೀಟ್ ತಿನ್ನಬೇಕಪ್ಪ ಅಂತ ಅನಿಸಿದಾಗ ತುಂಬ ಫಾಸ್ಟಾಗಿ ಈ ಸ್ವೀಟನ್ನ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೇನು ಟೈಮ್ ಕೂಡ ಜಾಸ್ತಿ ಬೇಡ. ಮತ್ತು ಕ್ಯಾರೆಟ್ ಇರ್ಬೋದು ಮತ್ತು ಬೇರೆ ಏನೇ ಪದಾರ್ಥ ಬೇಕಂದ್ರೂ ಅಷ್ಟೇನು ಜಾಸ್ತಿ ಬೇಕಾಗಲ್ಲ. ಇವಾಗ ನಾನು ಈ ಗೋಡಂಬಿ ಮತ್ತು ಬಾದಾಮಿ ಫ್ರೈ ಆಯಿತು. ಇದ್ರ ಜೊತೆ ನಾನು 2 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸ್ ನಮ್ಗೆ ಚೆನ್ನಾಗಿ ಬಾಯಿಗೆಲ್ಲ ಸಿಗಬೇಕು, ಅಷ್ಟು ಚೆನ್ನಾಗಿ ಇರುತ್ತೆ ಅಲ್ವಾ. ಹಲ್ವದ ಜೊತೆ ಡ್ರೈ ಫ್ರೂಟ್ಸ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದನ್ನು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ಫ್ರೈ ಆಯಿತು. ಇದಿಷ್ಟನ್ನು ಕೂಡ ಇವಾಗ ನಾವು ಸಪ್ರೇಟಾಗಿ ಒಂದು ಇದರಲ್ಲಿ ಎತ್ತಿಟ್ಕೋಬೇಕು, ಒಂದು ಪ್ಲೇಟಲ್ಲಿ. ಹಾಗೆಯೇ ಪುನಃ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ತುರಿದು ಇಟ್ಟಿರುವಂತಹ 2 ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಕ್ಯಾರೆಟಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿ ತನಕ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಇವಾಗ ತಿರುಗಿಸ್ತಾನೆ ಇರಬೇಕು, ಇಲ್ಲ ಅಂತೇಳಿದರೆ ತಳ ಹಿಡಿದ್ಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ಈ ಥರ ತಿರುಗಿಸ್ತಾನೆ ಇದ್ದರೆ ಅದು ಫ್ರೈ ಆಗ್ತಾ ಇರುತ್ತೆ. ಆ ನೀರಿನ ಅಂಶ ಎಲ್ಲ ಕ್ಲೀನಾಗಿ ಡ್ರೈ ಆಗಿಬಿಡುತ್ತೆ. ನೋಡಿ ಈಗ ಎಲ್ಲ ಡ್ರೈ ಆಯಿತು. ಇವಾಗ ನಾನು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ಪಷ್ಟು ಹಾಲನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಕೆಲವರಿಗೆ ಹಾಲು ಹಾಕ್ಬೇಕಂತೇನಿಲ್ಲ, ಬೇಕಂದರೆ ಅದು ನಮ್ಮ ಆಪ್ಷನ್, ಬೇಕಾದರೆ ಹಾಕ್ಕೋಬೋದು. ಹಾಲು ಹಾಕಿದರೆ ಸ್ವಲ್ಪ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಅದಕ್ಕೋಸ್ಕರ ನಾವು ಹಾಲನ್ನು ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಹಾಗೆಯೇ ಫ್ರೈ ಮಾಡಬೇಕು. ನೋಡಿ ಇವಾಗ ಕಲರೆಲ್ಲ ಚೇಂಜ್ ಆಗ್ತಾ ಇದೆ. ಇದಕ್ಕೆ ನಾನು ಇವಾಗ 1.5 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಮತ್ತು ಇದು ಎಷ್ಟು ದಿನ ಆದ್ರೂ ಇಟ್ಕೊಂಡು ತಿನ್ಬೋದು, ಹಾಳಾಗಲ್ಲ ಇದು. ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಇದ್ರ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಚೆನ್ನಾಗಿ ಡ್ರೈ ಆಗಿಬಿಟ್ಟು ಆ ತುಪ್ಪ ಬಿಟ್ಕೊಳ್ತಾ ಇದೆ ನೋಡಿ. ಈಗ ಇನ್ನೂ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀವಿ. ಅದು ಉಳಿದಿದ್ದು 1/4 ಕಪ್ಪಷ್ಟು ಹಾಲನ್ನು ಪೂರ್ತಿ ಹಾಕ್ಕೊಂಡು ಇವಾಗ ಇದನ್ನ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದೆಲ್ಲ ರೌಂಡ್ ಮುದ್ದೆ ಥರ ಆಗಬೇಕು, ಆ ಥರ ಫ್ರೈ ಆಗಬೇಕು ನೋಡಿ. ಇವಾಗೆಲ್ಲ ರೌಂಡ್ ಆಗ್ತಾ ಇದೆ, ಅದು ಒಂದು ಕಡೆ ಗುಡ್ಡೆ ಆದಂಗೆ ಆಗಬೇಕದು. ಈಗ ಎಲ್ಲ ಫ್ರೈ ಆಯಿತು. ಅದಕ್ಕೆ ನಾನು ಫ್ರೈ ಮಾಡಿ ಇಟ್ಟಿರುವಂತಹ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಇದಕ್ಕೆ ಏಲಕ್ಕಿ ಪೌಡರ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಟೇಸ್ಟ್ಗೆ. ಈಗ ತುಂಬ ಚೆನ್ನಾಗಿ ಸೂಪರಾಗಿ ಇರುವಂತಹ ಒಂದು ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಈಗ ಏನಿದ್ರು ಟೇಸ್ಟ್ ಮಾಡೋಣ ಹೇಗಿತ್ತು ಅಂತೇಳ್ಬಿಟ್ಟು ನೋಡೋಣ. ನೀವು ಒಂದು ಸಲ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು, ಬಾಯ್.